In the following AP, find the missing term in the box. ಸೊ ಇದರಲ್ಲಿ ಇದು ಎಷ್ಟು ಅಂತ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ಯೋಚನೆ ಮಾಡಿ. Given 2, a box and 26. ಸೊ ಇಂಡೈರೆಕ್ಟ್ ಆಗಿ a is equal to 2 ಅಂತ ಬರುತ್ತೆ ಅಲ್ವಾ. a ಬಿಟ್ಟರೆ ಇನ್ನೇನು ಕಂಡುಹಿಡಿಯಬೇಕು. ಇಲ್ಲಿ n 2 ಬರುತ್ತೆ. n is equal to 2 ಅಂತ ಹೇಳಿದ್ರೆ ಬೇಸಿಕಲಿ a2 ಏನು ಅಂತ ಕಂಡುಹಿಡಿಯಬೇಕು. ಬಟ್ ಫಾರ್ಮುಲಾ ಮುಖಾಂತರ ಕಾಮನ್ ಡಿಫ್ರೆನ್ಸ್ ಬೇಕಲ್ವಾ ನಮಗೆ. ಕಾಮನ್ ಡಿಫ್ರೆನ್ಸ್ ಎಲ್ಲಿದೆ. ಇನ್ನೇನು ಕೊಟ್ಟಿದ್ದಾರೆ. a1 a2 ಗೊತ್ತಿಲ್ಲ, a3 ಕೊಟ್ಟಿದ್ದಾರೆ. ಸೊ a3 is equal to 26 ಅಲ್ವಾ. a1 is equal to 2, a3 is equal to 26. ಇದರಿಂದ ನಾವು ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಬಹುದು. ಡಿ ಆಯ್ತಾ. ಡಿ ವ್ಯಾಲ್ಯೂ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಡಿ ಇಸ್ ಈಕ್ವಲ್ ಟು an ಮೈನಸ್ am ಡಿವೈಡ್ ಬೈ n ಮೈನಸ್ m ಅಂತ ಒಂದು ಫಾರ್ಮುಲಾ ಇದೆ. ಸೊ ಇಲ್ಲಿ an ಬದಲಾಗಿ a3 ಅಂತ ಬರಿತೀನಿ, am ಬದಲಾಗಿ a1 ಅಂತ ಬರಿತೀನಿ. ಸೊ n ಬದಲಾಗಿ n ಬದಲಾಗಿ a3, m ಬದಲಾಗಿ 1 ಈ ಥರ ಬರಿತೀನಿ. ಸೊ a3 is 26, a1 is 2 and divided by 2. ಸೊ 24 by 2 that is 12. ಸೊ ಈ ರೀತಿಯಲ್ಲಿ ನೀವು ಡಿ ವ್ಯಾಲ್ಯೂ ಕಂಡುಹಿಡಿಯಬಹುದು. ಡಿ ವ್ಯಾಲ್ಯೂ ಕಂಡುಹಿಡಿದ ಮೇಲೆ ಹೇಗೆ ಕಂಡುಹಿಡಿತೀರಾ ಸೀಕ್ವೆನ್ಸು. ಸಿಂಪಲ್, a2 ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದು ಈಸಿ. a2 is equal to working a2 is equal to a plus 2 minus 1 into d ಅಂತ ಹೇಳಿದ್ರೆ. ಸೊ ಇಟ್ಸ್ ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಆ್ಯಕ್ಚುಲಿ. a is 2 plus d is 12. ಸೊ ದಿಸ್ ಇಸ್ 24 ಅಲ್ವಾ. ಸೊ 2 24 ತಪ್ಪಾಯಿತು. ಎಲ್ಲಿ ತಪ್ಪು ಮಾಡಿದೆ. ಇದು 14 ಸಾರಿ, ಇದು ಅಡಿಷನ್ ತಪ್ಪು ಮಾಡಿದೆ. 14ನ ಏನೇನೋ ಬರ್ದಿರ್ತೇನೆ. ಉತ್ತರ ಬಂದು 14. ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಮತ್ತೊಂದು ಪ್ರಶ್ನೆ ಮಾಡೋಣ. ಇನ್ ದ ಫಾಲೋಯಿಂಗ್ AP, ಫೈಂಡ್ ದ ಮಿಸ್ಸಿಂಗ್ ಟರ್ಮ್. ಸೊ ಇಲ್ಲೂ ಕೂಡ ನೀವು ಪಾಸ್ ಮಾಡಿ ಟ್ರೈ ಮಾಡಿ. ಏನು ಕೊಟ್ಟಿದ್ದಾರೆ. ಫಸ್ಟ್ ಟರ್ಮ್ ಕೊಟ್ಟಿಲ್ಲ. a1 13, a2 ಮತ್ತೆ 3. ಸೊ ನಿಮ್ಮ ಫಸ್ಟ್ ಟರ್ಮ್ ಗೊತ್ತಿಲ್ಲ, ಮತ್ತೆ a1 ಮತ್ತೆ a3 ಕಂಡುಹಿಡಿಬೇಕು. ಸಾರಿ a2 a3 ಇದು a3 ಕಂಡುಹಿಡಿಬೇಕು. ಆಮೇಲೆ ಹೇಗೆ ಹೋಗೋದಿದೆ, ಹೇಗೆ ಮಾಡೋದು. ಸಿಂಪಲ್, ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯಿರಿ. ಹೇಗೆ ಕಂಡುಹಿಡಿತಾರೆ ಡಿನ. ಸೊ ಡಿ ವ್ಯಾಲ್ಯೂ, ಸೊ ಡಿ ಇಸ್ ಈಕ್ವಲ್ ಟು am ಮೈನಸ್ an ಇದು ಪೂರ ಡಿವೈಡೆಡ್ ಬೈ m ಮೈನಸ್ n ಅಂತ ಹೇಳಿದ್ರೆ am ಬದಲಾಗಿ a2 ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ a3 ಸಬ್ಸ್ಟಿಟ್ಯೂಟ್ ಮಾಡಿ. a2 ಬಂದು 13. ಸೊ ಇದನ್ನ a2 ಸಾರಿ a4 ಇದು a4 ಸೊ a4 ಮೈನಸ್ a2 ಅಂತ ಬರ್ಕೊಳ್ಳಿ ಆಯ್ತಾ. ಯಾವ್ದು ವ್ಯಾಲ್ಯೂ ಗೊತ್ತಿದೆ ಅದನ್ನ ಬರ್ಕೊಬೇಕು. ನಂಗೆ a4 ಗೊತ್ತಿದೆ, ಅಲ್ಲಿ a4 ಅಂತ ಬರ್ಕೊಬೋದು. a3 ಗೊತ್ತಿದ್ರೆ a3 ಅಂತ ಬರ್ಕೊಬೋದಾಯ್ತು ಅಲ್ವಾ. ಸೊ 4 ಮೈನಸ್ 2, m ಬಂದು 4 ಅಲ್ವಾ, n ಬಂದು 2, 4 ಮೈನಸ್ 2. ಸೊ a4 ಎಷ್ಟು ಹುಡುಗರ. a4 3 ಮೈನಸ್ a2 ಎಷ್ಟು 13 ಡಿವೈಡೆಡ್ ಬೈ 2, -10/2 -5 ಕಾಮನ್ ಡಿಫ್ರೆನ್ಸ್ ಸಿಕ್ತು ನಮಗೆ.
ಸೊ ಇವಾಗ ಎ ಹೇಗೆ ಕಂಡಿಯೋದು? ಹೌ ವಿಲ್ ವಿ ಫೈಂಡ್ A1? ಸಿ A2 ಇಸ್ ಇಲ್ಲಿ ಇವಾಗ ವರ್ಕಿಂಗ್ A2 ಇಸ್ ಹೇಗೆ ಕಂಡುಹಿಡಿತಾರೆ A2ನ? A1 ಪ್ಲಸ್ D ಅಲ್ವಾ? ನಂಗೆ A2 ಆಲ್ರೆಡಿ ಗೊತ್ತಿದೆ. A2 ಎಷ್ಟು? A2 13. A1 ಗೊತ್ತಿಲ್ಲ, ಕಾಮನ್ ಡಿಫ್ರೆನ್ಸ್ ಗೊತ್ತಿದೆ, ಪ್ಲಸ್ ಆಫ್ ಮೈನಸ್ ಮೈನಸ್, ಕನ್ಫ್ಯೂಸ್ ಮಾಡೋದು ಬೇಡ ನಿಮಗೆ. ಹಾಂ, ಇವಾಗ ನಾನು ಇದೆಷ್ಟು ಬರ್ತಿದ್ದೋ A1 ಮೈನಸ್ 5 ಬರುತ್ತೆ, ಸರಿನಾ? ಸೊ 13 ಈಸ್ ಈಕ್ವಲ್ ಟು A1 ಮೈನಸ್ 5. ಸೊ ಇದನ್ನ ಮೈನಸ್ 5 ಎಲಿಮಿನೇಟ್ ಮಾಡೋದಕ್ಕೆ ಪ್ಲಸ್ 5 ಎರಡು ಕಡೆನೂ ಆ್ಯಡ್ ಮಾಡ್ತೀನಿ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ದೇರ್ ಫೋರ್ A1 ಇಸ್ ಈಕ್ವಲ್ ಟು 18. ಸರಿ ಇದೆಯಲ್ಲ, 18 13 ಮೈನಸ್ 5 ಅಂತ ಹೇಳಿದ್ರೆ 8 ಬರುತ್ತದು. ಸೊ ಅದನ್ನು ಕೂಡ ನೋಡ್ಬಿಡೋಣ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ನೋಡಿಸ್ಬೇಕು ಅಂತ ಏನಿಲ್ಲ, ನೀವು MCQ ಕ್ವಶನ್ ಇತ್ತು ಅಂದರೆ ಶಾರ್ಟ್ಕಟ್ಟಲ್ಲೂ ಕೂಡ ಮಾಡ್ಬೋದು, ಸರಿನಾ? ಸೊ ಇಲ್ಲಿ A3 ಕಂಡುಹಿಡಬೇಕು. A3 ಇಸ್ A2 ಪ್ಲಸ್ D. ಸೊ A2 ಗೊತ್ತಿದೆ ನಿಮಗೆ, A2 ಬಂದು A2 ಎಲ್ಲಿದೆ 13, ಕಾಮನ್ ಡಿಫ್ರೆನ್ಸು ಮೈನಸ್ 5, ಸೊ ಪ್ಲಸ್ ಆಫ್ ಮೈನಸ್ 5 8. ಸೊ ಹುಡುಗರ, ಇದುವರೆಗೂ ನಾನು ಸ್ವಲ್ಪ ಲೆಂದಿ ವರ್ಷನ್ ನೋಡ್ಸಿದೆ, ಶಾರ್ಟ್ಕಟ್ ನೋಡ್ತೀನಿ ಇವಾಗ. ಇಲ್ಲಿ ಯೋಚನೆ ಮಾಡಿ ನೀವೇ, ಅಂದರೆ ಈ ಥರ ಪ್ರಶ್ನೆಗೆ ನೀವು ಈ ಥರ ಯೋಚನೆ ಮಾಡ್ಬೋದು, ಇಲ್ಲಾಂದರೆ D ಈ ಥರ ಕಂಡಿಡಿದು ಆರಾಮಾಗಿ ಯೋಚನೆ ಮಾಡ್ಬೋದು. ಮೊದಲೇ ನೀವು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ ಏನಂತ ಹೇಳಿದ್ರೆ ಡಿಸೆಂಡಿಂಗ್ ಆರ್ಡರಲ್ಲಿ ಇದೆ ಅಂತ ಹೇಳಿದ್ರೆ 13 3 ಕಮ್ಮಿ ಹಾಕೊಂಡು ಹೋಗ್ತಿದೆ ಅಂತ ಹೇಳಿದ್ರೆ ಇದನ್ನ ಈ ದೊಡ್ಡ ನಂಬರ್ ಇರಬೇಕು, ಚಿಕ್ಕ ನಂಬರು ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ಪುಟ್ಟದು. ಸೊ ಫಸ್ಟ್ ಇಸ್ ಇಟ್ ಇಸ್ ಇನ್ ಡಿಸೆಂಡಿಂಗ್ ಆರ್ಡರ್. ಸೊ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಡಿ ಬಂದು ನೆಗೆಟಿವ್ ಬರುತ್ತೆ ಅಂತ ಹೇಳಿ ನೋಟಿಸ್ ಮಾಡಬೇಕು. ಇದೆಲ್ಲ ಸಣ್ಣ ಪುಟ್ಟ ಅಬ್ಸರ್ವೇಷನ್ ಮಾಡಿದ್ರೆ ಒಳ್ಳೇದು. ಸೆಕೆಂಡು, ನಮ್ಗೆ A2 ಮತ್ತೆ A4 ಗೊತ್ತಿದೆ ಹುಡುಗರ. ಸಣ್ಣ ಪ್ರಶ್ನೆ, A3 ಮತ್ತೆ A2 ಮತ್ತೆ A3 ಡಿಫ್ರೆನ್ಸ್ ಏನಿರುತ್ತೆ? ಪ್ಲಸ್ ಡಿ ಅಲ್ವಾ? ಇದು ಇಲ್ಲಿಂದ ಇಲ್ಲಿ ಪ್ಲಸ್ ಡಿ ಇರುತ್ತೆ, ಡಿ ಪ್ಲಸ್ ಡಿ 2D. ಸೊ ಬೇಸಿಕಲಿ 13ರಿಂದ 30ಗೆ 2D ಗ್ಯಾಪ್ ಇದೆ. ಸೊ 3ರಿಂದ 13 ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಸಪ್ರೇಟ್ ಮಾಡಿದ್ರೆ ಮೈನಸ್ 10 ಬರುತ್ತೆ, ಅದು ಡಿವೈಡ್ ಬೈ 2 ಮಾಡ್ತು ಅಂದರೆ ಮೈನಸ್ 5 ಬರುತ್ತೆ. ಅದನ್ನೇ ಮಾಡಿರೋದು ನಾವಿಲ್ಲಿ. ಮತ್ತೊಂದ್ಸತಿ ಹೇಳ್ತೀನಿ, 13 ಟು 3 ಇಲ್ಲಿ 2D ಗ್ಯಾಪ್ ಇದೆ. ಸೊ ಎರಡು ಸತಿ ಡಿ ಆ್ಯಡ್ ಮಾಡಿದಾಗ ನಮಗೆ 3 ಬರ್ತಾ ಇದೆ ಅಲ್ವಾ? ಸೊ ಡಿಫ್ರೆನ್ಸ್ ಏನಿದೆ? ಮೈನಸ್ 10. ಸೊ ಒಂದೇ ಒಂದು ಡಿ ಎಷ್ಟಾಗುತ್ತೆ? ಮೈನಸ್ 5. ಸೊ ದಟ್ಸ್ ಅನದರ್ ವೇ ಆಫ್ ಲುಕಿಂಗ್ ಅಟ್ ಡಿ. ಆಯ್ತಾ? ಸೊ ಈ ರೀತಿಯಲ್ಲಿ ಈ ತರ ಪ್ರಶ್ನೆ ಮಾಡಬೇಕಾಗುತ್ತೆ ಹೊರತು ಈ ಸ್ವಲ್ಪ ಲೆಂದಿ ಐತಿದು ಶಾರ್ಟ್ಕಟ್ ಎಲ್ಲ. MCQ ಕ್ವಶನ್ಸ್ ಅಲ್ಲಿ ಈ ಶಾರ್ಟ್ಕಟ್ ಉಪಯೋಗಿಸ್ಬೇಕಾಗುತ್ತೆ ನೀವು, ಅಷ್ಟೊಂದೆಲ್ಲ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೋಗ್ಬೇಡಿ.